ಜಾತಿ ಗಣತಿ ಜ್ವಾಲೆ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ನಿನ್ನೆಯ ಸಚಿವ ಸಂಪುಟದಲ್ಲಿ ಇತ್ಯರ್ಥವಾಗಬೇಕಾಗಿದ್ದಂತ ಜಾತಿ ಗಣತಿ ವಿಚಾರ ಇದೀಗ ಜಟಾಪಟಿಗೆ ಕಾರಣ ಆಗಿದೆ. ಸಚಿವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿರುವ ಹಿನ್ನೆಲೆಯಲ್ಲಿ ಇನ್ನೊಂದು ವರ್ಷವಾದರೂ ಬಗೆಹರಿಯಲ್ವಾ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಜೋರಾಗ್ತಿದೆ ಜಾತಿ ಗಣತಿ ಜಟಾಪಟಿ. ಒಂದು ವಾರವಲ್ಲ, ವರ್ಷವಾದರೂ ಜಾರಿಯಾಗಲ್ವಾ ವರದಿ? ಸಿಎಂ ಸಿದ್ದರಾಮಯ್ಯ ಈಗ ಜಾತಿ ಗಣತಿ ಜಟಾಪಟಿಯಲ್ಲಿ ಸಿಲುಕಿದ್ದಾರೆ. ವರದಿಯನ್ನು ಜಾರಿ ಮಾಡೇ ಮಾಡ್ತೀನಿ ಅಂತಿದ್ದ ಸಿಎಂ ಸದ್ಯ ಸೈಲೆಂಟ್ ಆಗಿದ್ದಾರೆ. ತಮ್ಮ ಸಚಿವರೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏರು ಧ್ವನಿಯಲ್ಲಿ ಮಾತನಾಡಿ ಯಾವುದೇ ಕಾರಣಕ್ಕೂ ನಾವು ಈ ವರದಿಯನ್ನ ಒಪ್ಪೋದಿಲ್ಲ ಅಂತ ಗುಡುಗಿದ್ರು. ಗಣತಿಯ ವೇಳೆ ಸಮೀಕ್ಷೆ ಸರಿಯಾಗಿಲ್ಲ ಅಂತ ತಗಾದೆ ತೆಗೆದಿದ್ರು. ಅದರ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಜಾತಿ ಗಣತಿ ವರದಿ ಜಾರಿ ಮಾಡಲು ಸಿಎಂ ಫುಲ್ ಜೋಶ್ನಲ್ಲಿದ್ರು. ಆದರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳಾಗಿರುವ ಲಿಂಗಾಯತ, ಒಕ್ಕಲಿಗರು ಸೇರಿದಂತೆ ಸಾಕಷ್ಟು ಸಮುದಾಯಗಳು ಜಾತಿ ಗಣತಿಯ ಅಂಕಿ ಸಂಖ್ಯೆಗಳಿಗೆ ಆಕ್ಷೇಪ ಎತ್ತಿವೆ. ಇದೇ ವಿಚಾರವಾಗಿ ನಿನ್ನೆ ಸಂಪುಟದಲ್ಲೂ ಸಹ ಸಚಿವರ ಮಧ್ಯೆ ಸಾಕಷ್ಟು ವಾಗ್ವಾದ ಆಗಿದ್ದಕ್ಕೆ ವರದಿ ಜಾರಿಯಾಗುವುದು ಸದ್ಯಕ್ಕೆ ಸಾಧ್ಯವಿಲ್ಲದಂತಾಗಿದೆ. ಶೋಷಿತ ವರ್ಗಕ್ಕೂ ತೊಂದರೆ ಆಗಲ್ಲ ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ತೊಂದರೆ ಆಗಲ್ಲ. ಸರ್ಕಾರ ಎಲ್ಲರೂ ಸೇರಿ ಸರ್ಕಾರ ನಡೆಸ್ತಾ ಇದ್ದೀವಿ. ಮಾಡೋವಂಥದ್ದು ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ಒಂದು ತೀರ್ಮಾನ ತಗೊಳ್ತೀವಿ. ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ನಾವು ತೀರ್ಮಾನ ಈಗ ಹೇಳಕ್ ಸಂದರ್ಭ ಅಲ್ಲ. ಚರ್ಚೆ ಆಗಿ ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಅದು ಕನ್ಸೆನ್ಸಸ್ ಆಗ್ತದೆ ಮತ್ತು ಎಲ್ಲರೂ ಒಪ್ಪುವಂಥದ್ದು ಆಗ್ತದೆ. ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆ, ಅಭಿಪ್ರಾಯ ಸಂಗ್ರಹಣೆಯಾಗಿದ್ದು ಸದನದಲ್ಲಿ ಸುದೀರ್ಘವಾದ ಚರ್ಚೆ ನಡೆಸಲು ಸಚಿವರು ಸಜ್ಜಾಗಿದ್ದಾರೆ. ಹೀಗಾಗಿ ಜಾತಿ ಗಣತಿ ವರದಿ ಜಾರಿಯಾಗುವುದು ಇನ್ನೊಂದು ವರ್ಷವಾದರೂ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿನ ಸಚಿವರು ಜಾತಿ ಗಣತಿ ವರದಿ ಜಾರಿ ವಿಚಾರ ಸೂಕ್ಷ್ಮವಾಗಿರುವುದರಿಂದ ಅಳೆದು ತೂಗಿ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಪುನರ್ ಆಗೋಲ್ಲ, ಅದೇನ್ ನಾಳೆ ಆಗುವಂತದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನ್ ನೀವೇನ್ ನಾಳೆ ಮಾಡಿ ಹಂಗೆ ಅದಲ್ಲ, ಒಂದ್ ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಸಮಸ್ಯೆ ಇದೆ. ಸರ್ ಹೇಳ್ದಂಗೆ ಎಲ್ಲಾರನ್ನು ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲಾರನ್ನು ಸಮಾಧಾನ ಮಾಡ್ಬೇಕಂದ್ರೆ ಬಹಳಷ್ಟು ಸಭೆಗಳಾಗಬೇಕು. ಬಹಳಷ್ಟು ಅವರ ಸರ್ಕಾರ ಕೂಡ ಬಹಳಷ್ಟು ಕಾಂಪ್ರಮೈಸ್ ನೇಚರ್ ನಲ್ಲಿ ಇರ್ಬೇಕಾಗ್ತದೆ. ಯಾಕಂದ್ರೆ ಇದು ಏಕಾಏಕಿ ಮಾಡುತ್ತ ಅಲ್ವೇ ಅಲ್ಲ. ನಮ್ಗೆ ಇನ್ನೊಂದ್ ಸ್ವಲ್ಪ ಒಂದ್ ವರ್ಷ ಚರ್ಚೆ ಆದ್ರೆ ಏನು ಆತಂಕ ಪಡುವಂತದ್ದು ಏನಿಲ್ಲ, ಅಂತ ಅರ್ಜೆಂಟು ಏನಿಲ್ಲ. ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯಗಳೇ ವಿರೋಧ ವ್ಯಕ್ತಪಡಿಸುತ್ತಿರೋದ್ರಿಂದ ಜಾತಿ ಜ್ವಾಲೆ ದಿನದಿನೇ ಜೋರಾಗುತ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.